are we? Post office. Why? To get my stamp. To get your first philately account. Will open. Okay, ಇವತ್ತು ನಾವು ಬಂದಿರೋದು GPO ಬ್ಯಾಂಗ್ಳೂರ್ ಸಂಚಿತ್ ಅದು ಫಿಲಾಟಲಿ ಅಕೌಂಟ್ ಓಪನ್ ಮಾಡಲಿಕ್ಕೆ. ಸೊ ಏನು ಫಿಲಾಟಲಿ ಅಕೌಂಟ್, ಏನಕ್ಕೆ, ಅದೇನು ಬೇಕು, ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ತೇನೆ. I saw postman. ಗೋದೆ. ಸೊ ಫಿಲಾಟಲಿ ಅಕೌಂಟ್ ಅಂದರೆ ಒಂದು ಸ್ಪೆಷಲ್ ಅಕೌಂಟು. ಇದಕ್ಕೆ ಏಜ್ ಲಿಮಿಟ್ ಏನೂ ಇರೋದಿಲ್ಲ. ಪೋಸ್ಟ್ ಆಫೀಸಲ್ಲಿ ನೀವು ಓಪನ್ ಮಾಡ್ಬೋದು. ಯಾರಿಗೆಲ್ಲ ಸ್ಟ್ಯಾಂಪ್ ಕಲೆಕ್ಷನ್ ಕ್ರೇಜ್ ಇದೆ, ಇಲ್ಲ ಸ್ಟ್ಯಾಂಪ್ ಕಲೆಕ್ಷನ್ ಮಾಡಬೇಕು ಅನ್ನೋರಿಗೆ ಇದೊಂದು ಒಳ್ಳೆಯ ಅವಕಾಶ. ಇದೊಂದು ಹಾಬಿಯಾಗಿ ಬಿಲ್ಡ್ ಮಾಡ್ಬೋದು. ಸೊ ಯಾವುದೇ ಒಂದು ಹೊಸ ಸ್ಟ್ಯಾಂಪ್ಸ್ ಅಥವಾ ಪೋಸ್ಟಲ್ ಕಾರ್ಡ್ಸ್ ರಿಲೀಸ್ ಮಾಡಿದಾಗ ಈ ಅಕೌಂಟ್ ಹೋಲ್ಡರ್ಗೆ ಡೈರೆಕ್ಟಾಗಿ ನಿಮ್ಮ ಮನೆಗೆ ಆ ಕಾರ್ಡ್ಸ್ ಬಂದ್ಬಿಡುತ್ತೆ. ಯೂಶುವಲ್ ಆಗಿ ಇದಕ್ಕೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಕೌಂಟ್ ಓಪನ್ ಮಾಡೋದಕ್ಕೆ. ಅದು ಆದಮೇಲೆ ನೀವು ಅದರಲ್ಲಿ ಎಷ್ಟು ಬೇಕಾದರೂ ಅಷ್ಟು ರೀಚಾರ್ಜ್ ಮಾಡ್ಕೊಳ್ಬೋದು. ಸೊ ಆ ರೀಚಾರ್ಜ್ ಮಾಡಿರೋ ಅಮೌಂಟ್ಗೆ ನಿಮಗೆ ಯಾವ್ಯಾವ ಸ್ಟ್ಯಾಂಪ್ಸ್ ರಿಲೀಸ್ ಆಗುತ್ತಲ್ಲ ಆ ಸ್ಟ್ಯಾಂಪ್ಸ್ ನಿಮ್ಮ ಮನೆಗೆ ಡೈರೆಕ್ಟಾಗಿ ಕೊರಿಯರ್ ಆಗಿಬಿಡುತ್ತೆ. ಸೊ ಒನ್ಸ್ ಅಷ್ಟು ಅಮೌಂಟ್ ಕಟ್ ಆದಮೇಲೆ ಮತ್ತೆ ನೀವು ರೀಚಾರ್ಜ್ ಮಾಡಿಕೊಂಡು ಫರ್ದರ್ ಕಲೆಕ್ಷನ್ನ ಶುರು ಮಾಡ್ಬೋದು. ಸೊ ಮಕ್ಕಳಲ್ಲಿ ಈ ಒಂದು ಅಭ್ಯಾಸ ಬೆಳೆಸಿದಾಗ ಒಂದು ಸ್ಟ್ಯಾಂಪ್ ಕಲೆಕ್ಷನ್ ಕ್ರೇಜ್ ಮಕ್ಕಳಿಗೆ ಹಾಬಿ ಥರ ಬೆಳೆಸ್ಕೊಳ್ಳುತ್ತೆ. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಹಾಬಿ ಆಲ್ಸೋ. ಸೊ ಅದಕ್ಕೋಸ್ಕರ ನಾನಿವತ್ತು ಸಂಚಿತಾಗಿ ಒಂದು ಫಿಲಾಟಲಿ ಅಕೌಂಟ್ನ ಓಪನ್ ಮಾಡಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಯಾವ ರೀತಿ ಓಪನ್ ಮಾಡೋದು, ಏನು ಫಾರ್ಮ್ ಕೊಡ್ತಾರೆ, ಪ್ರತಿಯೊಂದು ಮುಂದೆ ನಾನು ತಿಳಿಸ್ತೇನೆ. ಸೊ ನಾವು ಬಂದಿರೋದು ಬ್ಯಾಂಗ್ಳೂರಲ್ಲಿರೋ GPO ಅಂದರೆ ಜನರಲ್ ಪೋಸ್ಟ್ ಆಫೀಸ್, ರಾಜ್ಭವನ್ ರೋಡಲ್ಲಿದೆ. ಇಲ್ಲಿ ಬಂದರೆ ನಿಮಗೆ ಪ್ರತಿಯೊಂದು ಸರ್ವಿಸ್ ಬಗ್ಗೆನೂ ಗೊತ್ತಾಗುತ್ತೆ. ಆ್ಯಂಡ್ ಸ್ಟಾಫ್ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಫಸ್ಟ್ ಟೈಮ್ ಒಂದು ಈ ಗೌರ್ಮೆಂಟ್ ಎಂಪ್ಲಾಯಲ್ಲಿ ನಮ್ಗೆ ಇಷ್ಟು ವಾರ್ಮ್ ವೆಲ್ಕಮಿಂಗು ಮತ್ತು ಡೌಟ್ಸ್ ಕ್ಲಾರಿಫಿಕೇಷನು ಪ್ರತಿಯೊಂದು ಗೈಡೆನ್ಸ್ ಕ್ಲಿಯರ್ ಆಗಿ ಸಿಕ್ಕಿರೋದು ನನಗೆ. ಸೊ ಪ್ರತಿಯೊಂದು 1 by 1 ಅವ್ರು ನಮಗೆ ಗೈಡ್ ಮಾಡ್ತಾರೆ. ಯಾವ ರೀತಿ ಅಕೌಂಟ್ ಓಪನ್ ಮಾಡಬೇಕು, ಯಾವ ಥರ ಸ್ಟ್ಯಾಂಪ್ಸ್ ಕಲೆಕ್ಟ್ ಮಾಡ್ಕೊಳ್ಬೇಕು, ಪ್ರತಿಯೊಂದು ಇವರೇ ತಿಳಿಸ್ತಾರೆ. ಸೊ ಡೆಫಿನೆಟಾಗಿ ಒಂದು ಸತಿ ವಿಸಿಟ್ ಮಾಡಿ ಆ್ಯಂಡ್ ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹಿಯರ್ ದಿಸ್ ವೇ. ಸೊ GPO ಎಂಟ್ರ್ ಆದಮೇಲೆ ರೈಟ್ ಸೈಡ್ ನಿಮಗೆ ಫಿಲಾಟಲಿ ಸೆಕ್ಷನ್ ಅಂತಲೇ ಸಪ್ರೇಟ್ ಆಗಿರುತ್ತೆ. ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಆ್ಯಂಡ್ ಸ್ಟ್ಯಾಂಪ್ ಕಲೆಕ್ಷನ್ಸ್ ಕೂಡ ನೋಡ್ಬೋದು ನೀವು. ಸೊ ನಾವು ತೋರಿಸ್ತಾ ಇದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇದು ಫಾರ್ಮು. ಈ ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಫಿಲ್ ಮಾಡಿ ಅವ್ರಿಗೆ ಕೊಟ್ಟು ಪೇ ಮಾಡಿದ್ರೆ ಆಯಿತು, ಅಕೌಂಟ್ ಓಪನ್ ಆಗುತ್ತೆ. ಇಮಿಡಿಯೇಟ್ ಜನರೇಟ್ ಆಗುತ್ತೆ ಎಲ್ಲ. GPO ದೆನ್ ಫಿಲ್ ಮಾಡಿ. GPO ಮನೆ. ಸೊ ಈ ರೀತಿ ಫಾರ್ಮ್ನ ಕಂಪ್ಲೀಟಾಗಿ ಫಿಲ್ ಮಾಡಿ ಅವ್ರಿಗೆ ಕೊಟ್ಟರೆ ಎನಿ ಏಜ್, ದೆರ್ ಈಸ್ ನೋ ಏಜ್ ಲಿಮಿಟ್ ಇದಕ್ಕೆ. ಆ್ಯಕ್ಚುಲಿ ಈ ಸೆಕ್ಷನ್ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಇಲ್ಲಿ ನೋಡ್ರಿ ನಿಮಗೆ ಸ್ಟ್ಯಾಂಪ್ಸು, ನಮ್ಮ ಕರ್ನಾಟಕದ ಡಿಫ್ರೆಂಟ್ ಕಲ್ಚರ್ ಬಗ್ಗೆ ಹೇಳುತ್ತೆ, ಪ್ಲೇಸಸ್ ಬಗ್ಗೆ ಹೇಳುತ್ತೆ. ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಅಪ್ಪ ಮಗಳು ಇಬ್ಬರು ಫಾರ್ಮ್ ಫಿಲ್ ಮಾಡ್ತಾ ಇದ್ದಾರೆ. ಅವಳು ತುಂಬಾ ಎಕ್ಸೈಟ್ ಆಗಿದ್ದಾಳೆ. ಮೇನ್ಲಿ ಅವ್ರ ಅಪ್ಪಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ಇದ್ರ ಬಗ್ಗೆ. ಈ ಸೆಕ್ಷನಲ್ಲಿ ಡಿಫ್ರೆಂಟ್ ಸ್ಟ್ಯಾಂಪ್ಸ್ನ ಡಿಸ್ಪ್ಲೇ ಮಾಡಿದ್ದಾರೆ. ಕಾರ್ಡ್ಸ್ನ ಅವ್ರ ಒಂದು ಸವೆನಿಯರ್ ಆಗಲಿ, ಏನೇನು ಇದೆ, ಬಾಟಲ್ಸ್ ಆಗಲಿ, ಪೆನ್ ಸ್ಟ್ಯಾಂಡು, ಪ್ರತಿಯೊಂದು ಇಲ್ಲೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ನೀವು ಒಂದು ರೌಂಡ್ ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸ್ಬೋದು. ಆ್ಯಂಡ್ ದೇ ಹ್ಯಾವ್ ನೇಮ್ಡ್ ಬರ್ಡ್ ಆಲ್ಸೋ. ಸಿ ಮಕಾವ್ 1. Yeah. I was doing, no? Yeah. These are related to animals and birds. Yeah. See, look here. You have so many books here. These are, I think, passports. Those are brooches. So these are the covers, calendars, what they have. I think these are postal covers, like they have released. See, school stamps, postcards. Yeah, see, Clarence High School, they have printed their postcards. See, you have souvenirs here, bottles. So you have these bottles.
Envelopes. envelopes. Different. See. They have magnets, fridge magnets also. See. See, I think these are postcards. See, these are postcards. These are also envelopes. These are postcards. Huh? Wow. See, these are postcards. See, this is pen stand. Right? ಫ್ಯೂ ಮಂತ್ಸ್ ಬ್ಯಾಕ್ ನಾವು ಫಿಲಾಟಲ್ಲಿ ಪಾಸ್ಪೋರ್ಟ್ ತೊಗೊಂಡಿದ್ವಲ್ಲ, ಸೊ ಇವತ್ತು ಫಸ್ಟ್ ಕ್ಯಾನ್ಸಲೇಷನ್ ಮಾಡೋದು ಕೂಡ ನಾವು ತೊಗೊಂಡಿದ್ವಿ. ಸೊ ಇದೇ ಫಸ್ಟ್ ಜಿಯೋದಲ್ಲಿ ನಾವು ಫಸ್ಟ್ ಕ್ಯಾನ್ಸಲೇಷನ್ ಕೂಡ ಮಾಡಿಸ್ಕೊಳ್ತಾ ಇದ್ದೀವಿ. ಇದೆಲ್ಲ ಸ್ಟ್ಯಾಂಪ್ಸ್, ಇದೆಲ್ಲ ರಾಮ್ ಜನ್ಮಭೂಮಿ ಟೈಮಲ್ಲಿ ರಿಲೀಸ್ ಆಗಿರೋ ಸ್ಟ್ಯಾಂಪ್ಸು, ಮತ್ತು ಪಪ್ಪೆಟ್ಸ್ ಆಗಲಿ, ದಸರಾಗಾಗಲಿ ಎಷ್ಟೊಂದು ಥರ ಸ್ಟ್ಯಾಂಪ್ಸ್ ಇದೆ. ವರ್ಲ್ಡ್ ವಾರ್ದು ಪ್ರತಿಯೊಂದು ಸ್ಟ್ಯಾಂಪ್ಸಲ್ಲಿ ಸಿಗುತ್ತೆ ನಿಮಗೆ. ಸೊ ಇದೆಲ್ಲ ಕಲೆಕ್ಟ್ ಮಾಡೋದಕ್ಕೆ ಒಳ್ಳೆ ಹಾಬಿ. ಸೊ ನಾವು ಇಷ್ಟು ಸ್ಟ್ಯಾಂಪ್ಸ್ ತೊಗೊಂಡ್ವಿ ಸ್ಟಾರ್ಟಿಂಗ್. ಆ್ಯಂಡ್ ಇದೆಲ್ಲ ಕಾಸ್ಟ್ಲಿ ಕೂಡ ಇಲ್ಲ. ನಿಮ್ಗೊಂದು 100 ರೂಪೀಸ್, 50 ರೂಪೀಸ್, 30 ರೂಪೀಸ್ ಆ ಥರ ರೇಂಜಲ್ಲಿ ಸಿಗ್ಬಿಡುತ್ತೆ ನಿಮಗೆ ಸ್ಟ್ಯಾಂಪ್ಸು. ಇದನ್ನೆಲ್ಲ ಒಂದು ಕಲೆಕ್ಷನ್ ಆಗಿ ಒಂದು ಕವರ್ ಕೂಡ ಸಿಗುತ್ತೆ ಇಲ್ಲಿ, ಸ್ಪೆಷಲ್ ಕವರ್ಸ್ ಅಂತ, ಅದ್ರೊಳಗಡೆ ಇಟ್ಕೊಂಡ್ರು ಆಯಿತು. ಆ್ಯಂಡ್ ನಮ್ಮ ಒಂದು ಫಿಲಾಟಲಿ ಪಾಸ್ಪೋರ್ಟ್ಗೆ ಅಂಟಿಸೋದಕ್ಕೂ ಬೇಕಾಗುತ್ತೆ. ಸೊ ತುಂಬ ಚೆನ್ನಾಗಿದೆ ಸ್ಟ್ಯಾಂಪ್ಸ್. We have to. We have to. Yeah, we'll do that. This one's 90 something. Mine is more curly. Both are same. Both I've got with lot of difficulties, you know. ಸೊ ಸಂಚಿತಾಸ್ ಫಸ್ಟ್ ಸ್ಟ್ಯಾಂಪ್ ಕಲೆಕ್ಷನ್ಸ್ ತೊಗೊಂಡ್ವಿ. ಮನೆಗೆ ಹೋಗಿ ಅರೇಂಜ್ ಮಾಡಬೇಕಷ್ಟೇ. ಈ ರೀತಿ ಇರುತ್ತೆ ಸ್ಟ್ಯಾಂಪ್ಸ್. ಸೊ ನಾವು ಅದನ್ನು ಕಟ್ ಮಾಡ್ಕೊಳ್ಬೇಕು. ಕಂಪ್ಲೀಟ್ ಕೊಟ್ಟಿರ್ತಾರೆ, ಕಟ್ ಮಾಡಿ ಸ್ಟಿಕ್ ಮಾಡಬೇಕು. ಇವಾಗ ಫ್ಲ್ಯಾಟಲ್ಲಿ ಪಾಸ್ಪೋರ್ಟಿಗೆ ನಾವು ಒಂದು ಸ್ಟ್ಯಾಂಪ್ಸ್, 2 ಸ್ಟ್ಯಾಂಪ್ನ ತೆಗೆದ್ಬಿಟ್ಟು ಸ್ಟಿಕ್ ಮಾಡಿ ಅದ್ರ ಮೇಲೆ ಕ್ಯಾನ್ಸಲೇಷನ್ ಮಾಡಿಸ್ತಾ ಇದ್ದೀವಿ. ಈ ರೀತಿ ಟಾಪ್ ಕಾರ್ನರಲ್ಲಿ ನೀವು ಯಾವುದೇ ರಿಲೇಟೆಡ್ ಸ್ಟ್ಯಾಂಪ್ಸ್ನ ತೊಗೊಂಡು ಅಂಟಿಸ್ಬಿಟ್ಟು ಅದ್ರ ಮೇಲೆ ಕ್ಯಾನ್ಸಲೇಷನ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಗುಡ್. ಆ್ಯಂಡ್ ಅಲ್ಲಿ ನೋಟು ಇರುತ್ತೆ ಕೂಡ, ಅಲ್ಲಿ ನಾವು ನೋಟು ಬರಿಬೋದು. ಸೊ ಶಿ ಇಸ್ ವೆರಿ ಎಕ್ಸೈಟೆಡ್ ಫಾರ್ ಅವರ್ ಫಸ್ಟ್ ಕ್ಯಾನ್ಸಲೇಷನ್. ಪೇಸ್ಟ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಬಟ್ ನೀವು ವಿಡಿಯೋ ಮಾಡ್ತಿದ್ರಲ್ಲ ಹಿಂಗೆ ಹಿಡ್ಕೋవచ్చు. ಹೋಲ್ಡ್. ನಿಮ್ಗೆ ಪ್ರಾಬ್ಲಮ್ ಇಲ್ಲ ಅಲ್ವಾ ವಿಡಿಯೋ? Don't close it. Don't close, okay? Just keep it open. Keep it open. Just press it. Try ಆಗಿದ್ದು. ಸ್ವಲ್ಪ ಡ್ರೈ ಆಗಿದೆ. Hold, hold. Don't close. Just show me. Nice, nice. Hold, hold. Open. It's very cute actually. I saw.
ಸೊ ಅದರ ಜೊತೆಗೆ ನಾ ಹೇಳಿದೆ ಎಲ್ಲ ಬೆಲ್ ಸ್ಟ್ಯಾಂಡ್ ತಗೊಂಡ್ವಿ ನಾವು. ಆಲ್ ರೀಸನಬಲ್ ಇತ್ತು, ತುಂಬ ಚೆನ್ನಾಗಿತ್ತು. ಹಾಂ Mail box. ಯಾ Here we keep the mail. Right? When we open it in Santa sees the mail we got. ಪೆನ್ ಸ್ಟ್ಯಾಂಡ್ ಅದು ಅಲ್ಲಿರೋದು ಆ ಟೈಪ್. ಇವಾಗಿನ ಸ್ಟಾಕ್ ಇದೆ. Let's keep it back. What are you doing? ಆ್ಯಂಡ್ ನಾವು ಸ್ಪೆಷಲ್ ಕವರ್ ಆಲ್ಬಮ್ ಲಾಸ್ಟ್ ಒಂದು ಪೀಸ್ ಇತ್ತು, ಅದನ್ನೊಂದು ತೊಗೊಂಡ್ವಿ. ಇಟ್ ವಾಸ್ ಅರೌಂಡ್ 200 rupees ಟು ಕಲೆಕ್ಟ್ ಕೀಪ್ ದ ಸ್ಟ್ಯಾಂಪ್ಸ್. ಆ್ಯಂಡ್ ಮೇನ್ ಥಿಂಗ್ ಇಲ್ಲೆಲ್ಲ ಕ್ಯಾಶೇ ನಡೆಯೋದು, ಸೊ ಬ್ರಿಂಗ್ ಯುವರ್ ಕ್ಯಾಶ್. ಆ್ಯಂಡ್ ಇವಾಗ ಅವಳು ಸ್ಟ್ಯಾಂಪ್ ಕ್ಯಾನ್ಸಲೇಷನಲ್ಲಿ ನೋಟ್ ಬರೀತಾ ಇದ್ದಾಳೆ. ವಾಟ್ ಏನು ಏನಾದ್ರು ಎನಿ ಸ್ಪೆಷಲ್ ನೋಟ್ ಕ್ಯಾನ್ CAN. ಹಾಂ ಸೆಲ್ CELL Yes. Do you guys like my cousin? Write date down. Date, today's date. 08 08 08 I know 0826. 2026. Should I write for the desert? Date. What do you write? With rails and letter. Exactly. ಸೊ ಫೈನಲಿ ಫ್ಲಾಂಟಿಂಗ್ ದೇರ್ ಫಸ್ಟ್ ಕ್ಯಾನ್ಸಲೇಷನ್ ವಿಡಿಯೋ. ಈ ಥರ 100 ಕಡೆ 100 ಪ್ಲೇಸ್ ಕಡೆ ನಾವು ಕ್ಯಾನ್ಸಲೇಷನ್ ಮಾಡಿಸ್ಬೋದು ಎಂಟೈರ್ ಕರ್ನಾಟಕದಲ್ಲಿ. ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ, ವೆರಿ ಗುಡ್ ಥಿಂಗ್ ಟು ಎಕ್ಸ್ಪ್ಲೋರ್. ಒಂದು ಅದರ ಜೊತೆಗೆ ಲೆಟರ್ ರೈಟಿಂಗ್ ಕ್ಯಾಂಪೇನ್, ಟಾಪಿಕ್ ಎ ಲೆಟರ್ ಟು ಮದರ್ ಅರ್ತ್. ಸೊ ಪ್ರೈಸಸ್ ಆರ್ ಹಿಯರ್. 25,000 ಯಾ and 50,000. ಇಟ್ಸ್ ಅ ಫಸ್ಟ್ ಪ್ರೈಸ್. ಆ್ಯಂಡ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ. 31st 10 ಎಂಟ್ರೀಸ್ ಇರುತ್ತೆ. ಸೊ ಬರೆದ್ಬಿಟ್ಟು ನೀವು ಇಲ್ಲಿ ಹಾಕ್ಬೋದು. ಸೊ ಇಲ್ಲಿರುತ್ತೆ. Okay, Mama, you're gonna do it for me ಓಕೆ, because I'm too small. you can write whatever you want, your age, everything. Come, we'll take this one. You guys write for me. No, you have to write. I'm too. Come, words limitation ಹಾಕಿದ್ರಲ್ಲ. ಸೊ ಕಾಂಪಿಟೇಷನ್ಗೆ ಕೆಲವೊಂದು ಕಾರ್ಡ್ಸ್ ಮತ್ತು ಲೆಟರ್ಸ್ ತೊಗೊಂಡ್ವಿ. ಅದು ತುಂಬಾ ನಾಸ್ಟಾಲ್ಜಿಕ್ ಆಗಿತ್ತು, ನಮ್ಮ ಹಳೇ ಲೆಟರ್ಸ್ ಎಲ್ಲ. ಸೊ ಸಂಚಿತ ತೋರಿಸ್ತಾ ಇದ್ವಿ ಈ ಥರ ನಾವು ಲೆಟರ್ಸ್ ಕಾರ್ಡ್ಸ್ ಬರೀತಾ ಇದ್ವಿ ಅಂತ. ಅವ್ರಿಗೂ ತುಂಬಾ ಖುಷಿ ಆಯಿತು. ಸೊ ಡನ್ ವಿತ್ ಯುವರ್ ಸರ್ವಿಸಸ್. Almost the competition is. You're gonna tell me the spelling ತೊಗೊಂಡಿದ್ದೀನಿ. and what I should write. Two address ಯಾರಿಗೆ from address ಅದರೊಳಗೆ. So many collections we have today. Hold it. Can you open this? And land letter, ತುಂಬ ನಾಸ್ಟಾಲ್ಜಿಕ್. These are ನಿಧಾನ. stamps. Keep it inside. So whenever you get new stamps, you have to check what it is. Okay, learn about it, not blindly. That's okay. ನೋಡಿ ನೋಡಿ. I'm gonna write. No, stand. Give some pose. You're gonna write. So that's how we are going to end our vlog. So in this video ಕಂಪ್ಲೀಟ್ ಆಗಿ ಫಿಲಾಟಲಿ ಪಾಸ್ಪೋರ್ಟ್ ಬಗ್ಗೆ ಕೊಟ್ಟಿದ್ದೀವಿ. ನಿಮ್ಮ ಮಕ್ಕಳಿಗೆ ಈ ಒಂದು ಅಭ್ಯಾಸ ಮಾಡಿಸಿ. ಈ ವಯಸ್ಸಿಂದನೇ ಸ್ಟ್ಯಾಂಪ್ ಕಲೆಕ್ಷನ್ನು, ಪೋಸ್ಟ್ ಆಫೀಸ್ ಬಗ್ಗೆ, ಪೋಸ್ಟ್ ಕಾರ್ಡ್ಸ್ ಬಗ್ಗೆ ಸೊ ತಿಳಿಸಿದ್ರೆ ಇದೊಂದು ಒಳ್ಳೆ ಹಾಬಿ ಆಗುತ್ತೆ, ಒಳ್ಳೆ ಕಲೆಕ್ಷನ್ ಆಗುತ್ತೆ. ಸೊ ಬಾಯ್. Bye bye. ಡೋಂಟ್ ಫರ್ಗೆಟ್ ಟು Like, subscribe, comment, and share. ಸೊ ಅಂಟಿಲ್ ದೆನ್ ಬಾಯ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ ಬಾಯ್. Bye. ಸೊ ಹೀಗಿತ್ತು ನಮ್ಮ ಇವತ್ತಿನ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಈ ರೀತಿ ಇನ್ನೂ ಹೆಚ್ಚು ವಿಡಿಯೋ ಮಾಡಬೇಕು ಅಂದರೆ ಮಾಡಬೇಕಾಗಿರೋದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ನೆಕ್ಸ್ಟ್ ವಿಡಿಯೋ ಬಾಯ್. ಟೇಕ್ ಕೇರ್ ಆ್ಯಂಡ್
ಆ್ಯಂಡ್ ನಮ್ಮ ಒಂದೆಲ್ಲ ವೀಡಿಯೋಸ್ ನಾನು ವಾಚ್ ಮಾಡಿ ಶೇರ್ ಮಾಡಿ. ಆ್ಯಂಡ್ ಇನ್ನು ನಿಮ್ಗೇನಾದರೂ ಲೈಕ್ ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದು ನಮಗೆ ಹೇಳಬೇಕು ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ. ವಿಲ್ ಡೂ ಇಟ್. ಇಟ್ಸ್ ಲೈಕ್ ನ್ಯೂ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಡೂ ಸಪೋರ್ಟ್ ಅಸ್, ಟು ಸಪೋರ್ಟ್ ಸಂಚಿತಾ. ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ, ಅವರ್ ಕಾಜಿ ಕಾರ್ನರ್ ಕ್ಯಾರೆಸ್ ಅಂತ. ಪ್ಲೀಸ್ ಡೂ ಫಾಲೋ. ಬಾಯ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್.